ಯಾಕಂದ್ರೆ ಅಷ್ಟು ನೋಡಲ್ಲ. ಬಟ್ ಸಮ್ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್. ಬಟ್ ಗಿಲ್ಲಿ ನಟ ಹಂಗೆ ಫ್ರಾಂಕಿ ಸೇಮ್ ತುಂಬ ಹಾರ್ಟಿಲಿ ಓಪನ್ ಮಾತಾಡ್ತಾನೆ. ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡಿದಂಗೆ ಮಾಡ್ತಿದಾರಂತೆ, ಗೆಲ್ಬೇಕು ಆ ಥರ ಈ ಥರ ಅಂತ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ, 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೆ ಮತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಅಷ್ಟು ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ, ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸ್ ಇಟ್ ವಿತ್ ಹಾರ್ಟ್. ನೀವು ಬಿಜಿ ಇರ್ತೀರಿ, ಯಾವತ್ತಾದ್ರೂ ನೋಡಿದ್ದೀರಾ? ಯಾಕಂದ್ರೆ ನೀವು ಕೂಡ ಡಿ ಕೆ ಅಲ್ಲಿ ಇಲ್ಲೆಲ್ಲ ನಿಮ್ಮ ಒಂದು ಜಡ್ಜ್ ಆಗಿದ್ದಂಥ ಸಂದರ್ಭದಲ್ಲೂ ಗಿಲ್ಲಿ ಆಕ್ಟ್ ಮಾಡಿದ್ರು ಸ್ಟೇಜಲ್ಲಿ. ಸೊ ಬಿಗ್ ಬಾಸ್ ಎಲ್ಲ ಆಟ ಆಡ್ತಿರೋದು ಏನಾರು ನೋಡಿದ್ರಾ? ನೀವು ಬಿಜಿ ಇರ್ತೀರಾ? ನೋಟಿಸ್ ಮಾಡಲ್ಲ, ಬಟ್ ಐ ಕ್ಯಾನ್ ಇಮ್ಯಾಜಿನ್. ನಾವು ಇವಾಗ ಇಮ್ಯಾಜಿನ್ ಮಾಡುವ ಹೆಂಗೆ ಆಡ್ಬೋದು ನಾನು ಇಮ್ಯಾಜಿನ್ ಮಾಡಿ. ಬಿಕಾಸ್ ನಮ್ಮ ಕೋಪನೂ ಇದೆ, ಸಾಫ್ಟ್ನೆಸ್ಸು ಇದೆ, ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ. ಐ ಥಿಂಕ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್. ನಾಳೆ ಇಲ್ಲ ನಾಡಿದ್ದೆ ಫಿನಾಲೆ ಅಣ್ಣ, ಗೆಲ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಆತನ ನೋಡಿರೋದ್ರಿಂದ? ಅವರೇ ಗೆಲ್ಲೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಪೊಲಿಟಿಷಿಯನ್ಸ್ ಗಳು ಕೂಡ ಗಿಲ್ಲಿ ಪರ ನಿಂತಿರೋದು. ಓಟ್ ಕೇಳ್ತಾ ಇದ್ದಾರೆ. ಓಕೆ, ಗುಡ್, ವೆರಿ ನೈಸ್.